ಬೈಯಪ್ಪನಹಳ್ಳಿ ರೋಡ್ ರೇಜ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆದರೆ ವಿಂಗ್ ಕಮಾಂಡರ್ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದರ ಬೆನ್ನಲ್ಲೇ ಕನ್ನಡಿಗರು ಆಕ್ರೋಶ ಹೊರಹಾಕಿದ್ದು ವಿಂಗ್ ಕಮಾಂಡರ್ ಪರಾರಿಯಾಗಿದ್ದಾನೆ. He came out, started abusing me in Kannada. ಫಾಲ್ಸ್ ಕೇಸ್ ಕೊಟ್ಬಿಟ್ಟು ಅವರೇ ನನ್ನ ಮೇಲೆ ಹಲ್ಲೆ ಮಾಡಿ ತರ ಮಾಡಿರೋದು. ಆತನನ್ನು ಬಂಧಿಸಬೇಕು, ಆತನನ್ನು ಠಾಣೆಗೆ ಅರೆಸ್ಟ್ ಮಾಡಿ ಕರ್ಕೊಬರ್ಬೇಕು ಅನ್ನೋದು ಒಂದು ಒತ್ತಾಯ. ಹೇಳ್ಕೊಳ್ಳೋದಕ್ಕೆ ದೇಶ ಕಾಯೋ ಏರ್ ಫೋರ್ಸ್ನಲ್ಲಿ ವಿಂಗ್ ಕಮಾಂಡರ್ ಮಾಡಿರೋ ಕೆಲಸ ಮಾತ್ರ ಯಾವ ಗೂಂಡಾಗಳನ್ನು ರೌಡಿಗಳನ್ನು ಮೀರಿಸೋ ಕ್ರೌರ್ಯ, ದರ್ಪ, ಅಟ್ಟಹಾಸ. ಆರಂಭದಲ್ಲಿ ಎಲ್ಲವೂ ಉಲ್ಟಾ ಆಗಿತ್ತು. ದೇಶದ ಹೆಮ್ಮೆಯ ವಾಯುಪಡೆಯ ಅಧಿಕಾರಿಯ ಮೇಲೆ ಕನ್ನಡ ಮಾತಾಡದೇ ಇದ್ದಿದ್ದಕ್ಕೆ ಹಲ್ಲೆ ಅಂತೆಲ್ಲ ಬಿಂಬಿತವಾಗಿತ್ತು. ಯಾಕಂದ್ರೆ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಕೊಟ್ಟಿದ್ದ ದೂರು ಹರಿಬಿಟ್ಟಿದ್ದ ವಿಡಿಯೋ ಆಗಿತ್ತು. He came out, started abusing me in Kannada. And then started arguing, and suddenly, all of a sudden, he punched me with his key. ಇದನ್ನೇ ಆಧಾರವಾಗಿಟ್ಟುಕೊಂಡ ಬೆಂಗಳೂರಿನ ಇಂದಿರಾನಗರ ಪೊಲೀಸರು ಹಲ್ಲೆಗೊಳಗಾದ ವಿಕಾಸ್ ಕುಮಾರ್ ಮೇಲೆಯೇ ಎಫ್ಐಆರ್ ಹಾಕಿ ವಶಕ್ಕೂ ಪಡೆದಿದ್ರು. ಅಷ್ಟೊತ್ತಿಗೆ ವೈರಲ್ ಆದ್ವು ನೋಡಿ ಆ ಭಯಾನಕ ವಿಡಿಯೋಗಳು. ಮೊದಲ ದೃಶ್ಯ ನೋಡಿ. ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಅಮಾಯಕನ ರೀತಿಯಲ್ಲಿ ಪೋಸ್ ಕೊಟ್ಟಿದ್ದ ವಿಂಗ್ ಕಮಾಂಡರ್ ನಿಜವಾದ ವಿಲನ್ ಎನ್ನುವುದು. ಕನ್ನಡಿಗನ ಮೇಲೆಯೇ ಹಲ್ಲೆ ಮಾಡಿದ್ದಾನೆ ಈ ವಿಂಗ್ ಕಮಾಂಡರ್. ರಸ್ತೆಯಲ್ಲಿ ಎಳೆದಾಡಿ ರೌಡಿಯಂತೆ ಎಗರಿ ಎಗರಿ ಹೊಡೆದಿದ್ದಾನೆ. ಇದೇ ವೇಳೆ ಗಲಾಟೆ ಬಿಡಿಸಲು ಬಂದ ಸ್ಥಳೀಯರ ಜೊತೆ ವಾಗ್ವಾದ ಮಾಡ್ತಾನೆ. ಕನ್ನಡಿಗ ವಿಕಾಸ್ ಮುಖಕ್ಕೆ ಬೌನ್ಸರ್ನಂತೆ ಪಂಚ್ ಕೊಡ್ತಾನೆ. ಎರಡನೇ ದೃಶ್ಯ ನೋಡಿ. ವಿಕಾಸ್ ಕುಮಾರ್ನ ಬೈಕಿ ಕಿತ್ತೆಸೆಯುತ್ತಾನೆ. ದಾರಿಯುದ್ದಕ್ಕೂ ಎಳೆದೆಳೆದು ಹಲ್ಲೆ ಮಾಡ್ತಾನೆ. ಮೂರನೇ ದೃಶ್ಯ ನೋಡಿ. ವಿಕಾಸ್ ಕುಮಾರ್ನನ್ನ ರಸ್ತೆಗೆ ಎಳೆದು ತಂದು ಹೊಡಿತಾನೆ. ಹೆಲ್ಮೆಟ್ ಕಿತ್ತೆಸೆದು ದರ್ಪ ತೋರುತ್ತಾನೆ. ನಾಲ್ಕನೇ ದೃಶ್ಯ ನೋಡಿ. ಕೆಳಗೆ ಬಿದ್ರೂ ಬಿಡ್ಲಿಲ್ಲ, ಮುಖಕ್ಕೆ ಪಂಚ್ ಕೊಟ್ಟು ಅಟ್ಟಹಾಸ ಮೆರಿತಾನೆ ಆ ವಿಂಗ್ ಕಮಾಂಡರ್. ನಡು ರಸ್ತೆಯಲ್ಲಿ ಹಲ್ಲೆ ಮಾಡಿದ್ದಲ್ಲದೆ ನಂತರ ಕನ್ನಡಿಗನ ಮೇಲೆಯೇ ತಪ್ಪು ಹೊರಿಸಿದ್ದ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೆರಳಿ ಕೆಂಡವಾಗಿದ್ರು. ನಿನ್ನೆ ಇಡೀ ರಾತ್ರಿ ಸ್ಟೇಷನ್ನಲ್ಲೇ ಇದ್ದು ದೂರು ಕೊಡಲು ವಿಕಾಸ್ ಕುಮಾರ್ಗೆ ಸಹಾಯ ಮಾಡಿದ್ರು. ವಿಂಗ್ ಕಮಾಂಡರ್ ವಿರುದ್ಧ ಎಫ್ಐಆರ್ ಹಾಕಿಸಿದ್ರು. ಅಷ್ಟೇ ಅಲ್ಲದೆ ಹ್ಯಾಶ್ಟ್ಯಾಗ್ ಅರೆಸ್ಟ್ ಶಿಲಾದಿತ್ಯ ಬೋಸ್ ಅಂತ ಎಕ್ಸ್ನಲ್ಲಿ ಟ್ರೆಂಡ್ ಮಾಡಿದ್ರು. ವಿಂಗ್ ಕಮಾಂಡರ್ ಮೇಲೆ ಕೇಸ್ ಎಫ್ಐಆರ್ ಆದಮೇಲೆ ವಿಕಾಸ್ ಕುಮಾರ್ನನ್ನ ಇಂದಿರಾನಗರ ಠಾಣೆಯಿಂದ ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡಲಾಯಿತು. 24ರಂದು ವಿಚಾರಣೆಗೆ ಬರಲು ವಿಕಾಸ್ ಕುಮಾರ್ಗೆ ಬೈಯಪ್ಪನಹಳ್ಳಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ನಾವು ಸುಮ್ಮನಿರೋದಿಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂದ್ರು ವಿಕಾಸ್ ತಾಯಿ. ಅಲ್ಲ, ತಪ್ಪಿಲ್ಲದೆ ಇವಾಗ ನನ್ನ ಮಗನ ಹಿಡ್ಕೊಂಡು ಹೊಡಿತಾ ಇದ್ದಾರೆ. ಆದರೂ ಇವ್ರಿಗೆ ಪೊಲೀಸರಿಗಾಗಲಿ ಯಾರಿಗೂ ನ್ಯಾಯ ಗೊತ್ತಾಗ್ತಾ ಇಲ್ವಾ ಅಂತ ಅನಿಸ್ತಾ ಇದೆ. ಅವನ ಮೇಲೆ ಮಾನನಷ್ಟ ಮೊಕದ್ದಮೆನೂ ಹಾಕ್ತೀನಿ, ಮತ್ತೆ ಆಫ್ ಮರ್ಡರ್ ಕೇಸ್ ಮೇಲೂ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಾನು. ಇನ್ನು ವಿಂಗ್ ಕಮಾಂಡರ್ ಅಟ್ಟಹಾಸದ ಕೇಸನ್ನ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಕನ್ನಡಿಗರ ಮೇಲಿನ ದಬ್ಬಾಳಿಕೆಯನ್ನ ಖಂಡಿಸಿದ್ದಾರೆ. ಕನ್ನಡಿಗರು ಮಾತೃಭಾಷೆ ಬಗ್ಗೆ ಅಭಿಮಾನ ಹೊಂದಿರುವವರೇ ಹೊರತು ದುರಾಭಿಮಾನಿಗಳಲ್ಲ. ಭಾಷೆ ವಿಚಾರಕ್ಕೆ ವಿನಾಕಾರಣ ಇತರರ ಮೇಲೆ ಹಲ್ಲೆ ಮಾಡುವ ಅಥವಾ ನಿಂದಿಸುವ ಸಣ್ಣತನ ಕನ್ನಡಿಗರದ್ದಲ್ಲ ಎಂದು ಖಂಡಿಸಿದ್ರು. ಈ ಮಧ್ಯೆ ಸ್ಟೇಷನ್ನಿಂದ ಮನೆಗೆ ಬಂದ ವಿಕಾಸ್ ಕುಮಾರ್ ವಿಡಿಯೋ ಮಾಡಿ ಎಲ್ಲರಿಗೂ ಧನ್ಯವಾದ ಹೇಳಿದ್ರು. ಹಾಗೆ ಘಟನೆಯಿಂದಾಗಿ ಅವರ ಕೆಲಸಕ್ಕೂ ಕುತ್ತು ಬಂದಿದ್ದು, ಕೆಲಸ ಹೋದ್ರೂ ಪರವಾಗಿಲ್ಲ, ನ್ಯಾಯ ಸಿಗೋವರೆಗೂ ವಿಂಗ್ ಕಮಾಂಡರ್ ವಿರುದ್ಧ ಹೋರಾಟ ನಿಲ್ಲೋದಿಲ್ಲ ಎಂದಿದ್ದಾರೆ. ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಏನಿದಾರಲ್ಲ, ಅವ್ರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ನಂಗೆ ನಿಜ ಹೇಳ್ಬೇಕಂದ್ರೆ ನನ್ನನ್ನು ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು. ಆಮೇಲೆ ನನ್ನ ಸೈಡದ್ದು ಸ್ಟೋರಿನೂ ಕೇಳಿಸ್ಕೊಂಡಿದ್ದಾರೆ. ಆಮೇಲೆ ನನ್ನ ಕಡೆಯಿಂದನೂ ಒಂದು ಕಂಪ್ಲೇಂಟ್ ತೊಗೊಂಡಿದ್ದಾರೆ ಅವರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಸ್ಪಂದನೆ ಕೊಟ್ಟಿರೋದಕ್ಕೂ ನಾನು ತುಂಬ ಖುಷಿ ಆಗ್ತಾಯಿದೆ.
ಎಲ್ಲ ಕನ್ನಡ ಸಂಘಗಳಿಗೆ ಆಮೇಲೆ ಎಲ್ಲ ಮೀಡಿಯಾಗಳಿಗೂ ತುಂಬ ಧನ್ಯವಾದಗಳು ಹೇಳ್ತೀನಿ. ನನ್ನ ಕೆಲ್ಸಕ್ಕೆ ತುಂಬ ಎಫೆಕ್ಟ್ ಆಗಿದೆ. ನನ್ನ ತಂದೆಯವರು 2 ವರ್ಷದಿಂದ ತೀರ್ಕೊಂಡಿರೋದು, ನಾನು ನನ್ನ ತಾಯಿ ಇಬ್ಬರೇ ಇರೋದು. ಸೊ ನಾನು ನನ್ನ ಕೆಲಸ ಮಾಡಿ ನನ್ನ ತಾಯಿ ನೋಡ್ಕೊತಿದ್ದೆ. ಇವಾಗ ಕೆಲಸಕ್ಕೂ ಎಫೆಕ್ಟ್ ಆಗಿದೆ. ನಾನು ಇದನ್ನ ಇಲ್ಲಿಗೆ ಬಿಡಲ್ಲ. ಸೊ ಅವರೊಂದು ಫಾಲ್ಸ್ ಕೇಸ್ ಕೊಟ್ಬಿಟ್ಟು ಅವರೇ ನನ್ನ ಮೇಲೆ ಹಲ್ಲೆ ಮಾಡಿ ಈ ಥರ ಮಾಡಿರೋದು. ಇದೀಗ ಉಳಿದಿರುವ ಪ್ರಶ್ನೆ ಒಂದೇ, ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ವಿರುದ್ಧ ಯಾವ ಕ್ರಮ ಆಗುತ್ತೆ ಅನ್ನೋದು. ಈಗಾಗಲೇ FIR ಆಗಿದ್ದು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅದರಲ್ಲೂ ತಾನು ಅಷ್ಟೆಲ್ಲಾ ಹೊಡೆದ ಮೇಲೆ ವಾಯುಪಡೆಯ ಅಧಿಕಾರಿ ಎಂದು ತನ್ನ ಹುದ್ದೆಯ ಹೆಸರು ಬಳಸಿ ಅನುಕಂಪ ಗಿಟ್ಟಿಸಲು ಈ ಶಿಲಾದಿತ್ಯ ಬೋಸ್ ಯತ್ನಿಸಿದ್ದು ಸ್ಪಷ್ಟವಾಗಿದೆ. ಅಲ್ಲದೆ ಅನಾವಶ್ಯಕವಾಗಿ ಕನ್ನಡಿಗನ ಮೇಲೆ ಗೂಬೆ ಕೂರಿಸಿ ತನ್ನ ಕೃತ್ಯವನ್ನ ಮರೆಮಾಚಲು ಪ್ರಯತ್ನಿಸಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಇಂತಹ ಅಧಿಕಾರಿಯ ವಿರುದ್ಧ ಯಾವ ರೀತಿಯ ಕ್ರಮ ಆಗುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.